ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಶಾಲ್ ಆರ್. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ಗೆ ಸೇರೋಕ್ಕೆ ಮುಂಚೆ ನನ್ನ ಮಾರ್ಕ್ಸು ಸ್ವಲ್ಪ ಲೋ ಇತ್ತು. ನಾನು ಸ್ವಲ್ಪ ಡಲ್ಲಿದ್ದೆ. ಆದರೆ ಇಲ್ಲಿ ಟ್ಯೂಷನ್ಗೆ ಸೇರ್ಕೊಂಡಾದ್ಮೇಲೆ ನಾನು ತುಂಬಾ ಇಂಪ್ರೂವ್ ಆಗಿದ್ದೀನಿ. ಸುನಿಲ್ ಸರು ಪಾಠ ಚೆನ್ನಾಗಿ ಮಾಡ್ತಾರೆ. ಅವರು ಸೈನ್ಸು ಮ್ಯಾಥ್ಸಲ್ಲಿ ಸೈನ್ಸಲ್ಲಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ನೆಲ್ಲನೂ ಸೆನ್ಸ್ ಬೋರ್ಡು ಅಥವಾ ಸ್ಮಾರ್ಟ್ ಬೋರ್ಡಲ್ಲಿ ತೋರಿಸಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಿಂದ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸೈನ್ಸು. ಮ್ಯಾಥ್ಸ್ ಆದರೆ ಅದೇ ಥರದ ಪ್ರಾಬ್ಲಮ್ಸು ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಆಮೇಲೆ ಸೈನ್ಸಲ್ಲಿ ಯಾವ್ದ್ಯಾವುದು ನೆಕ್ಸ್ಟು 10ಗೆ ಇಂಪಾರ್ಟೆಂಟ್ ಇರುತ್ತೋ ಅಥವಾ ಈ ಸಲ ಇಂಪಾರ್ಟೆಂಟ್ ಅದು ಅನ್ನೋ ಟಾಪಿಕ್ಗಳನ್ನ ನಮಗೆ ಮತ್ತೆ ಹೇಳ್ತಾ ಇರ್ತಾರೆ, ಮತ್ತೆ ತೋರಿಸ್ತಿರ್ತಾರೆ. ಮತ್ತು ಮುಂಚೆ ನನಗೆ ಇದು ಸ್ಕೂಲಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ ಪೀರಿಯಡ್ಡು ಬಂದಾಗ ಅಯ್ಯೋ ಯಾರು ಕೇಳ್ತಾರೆ ಪಾಠ, ಅರ್ಥನೂ ಆಗಲ್ಲ ಏನಿಲ್ಲ ಅಂತ ಬೇಜಾರಾಗೋದು. ಆದರೆ ಇಲ್ಲಿ ಟ್ಯೂಷನಿಗೆ ಸೇರಿಕೊಂಡು ಸುನಿಲ್ ಸರ್ ಹತ್ರ ಪಾಠ ಕೇಳಿಸ್ಕೊಂಡು ಆಮೇಲೆ ಅಲ್ಲಿ ಹೋದಾಗ ನನಗೆ ಯಾವಾಗ ಬರುತ್ತೆ ಮ್ಯಾಥ್ಸು ಮತ್ತು ಸೈನ್ಸ್ ಪೀರಿಯಡ್ ಯಾವಾಗ ಬರುತ್ತೆ, ಆನ್ಸರ್ ಹೇಳ್ಬೇಕು ಅಂತ ಅನಿಸುತ್ತೆ. ಮತ್ತು ಸುನಿಲ್ ಸರು ಇದು ಕನ್ನಡದಲ್ಲಿ ಅರ್ಥ ಆಗೋ ಥರ ಹೇಳ್ತಾರೆ. ಮತ್ತು ಸ್ಮಾರ್ಟ್ ಬೋರ್ಡಲ್ಲಿ ತೋರಿಸೋದ್ರಿಂದ ಯಾವುದೇ ಟಾಪಿಕ್ ಆದ್ರೂ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಬೇರೆ ಹುಡುಗರಿಗೆ ಏನಂತ ಹೇಳ್ತೀನಿ ಅಂದರೆ, ಇಲ್ಲಿ ಟ್ಯೂಷನ್ಗೆ ನಿಮಗೆ ಸೇರ್ಕೊಬೇಕು ಅಂತ ಆಸೆ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಮ್ಯಾಥ್ಸು ಸೈನ್ಸಲ್ಲಿ ಡಲ್ಲಿದ್ದು ನಾವು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತ ಇದ್ದರೆ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ಗೆ ನೀವು ಬರ್ಬೋದು. ಆವಾಗಲೇ ಹೇಳಿದ ಪ್ರಕಾರ ಸುನಿಲ್ ಸರು ಕ್ಲಾಸು ಡಿಫ್ರೆಂಟಾಗಿರುತ್ತೆ ಬೇರೆ ಟ್ಯೂಷನ್ಗಿಂತ. ಯಾಕಂದರೆ ಇಲ್ಲಿ ಸ್ಮಾರ್ಟ್ ಬೋರ್ಡಲ್ಲಿ ಸರು ಪಿಕ್ಚರ್ಗಳನ್ನ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ, ಅದು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಿಂದ ನಮ್ಮ ಮೆಮೊರಿ ಪವರಲ್ಲಿ ಉಳ್ಕೊಳ್ಳುತ್ತದು. ಯಾಕಂದರೆ ನೋಡಿರ್ತೀವಿ ಪ್ಲಸ್ ಕೇಳಿರ್ತೀವಿ. ಅದಕ್ಕೆ ನಿಮಗೆ ಚೆನ್ನಾಗಿರೋ ಟ್ಯೂಷನ್ಗೆ ಹೋಗಬೇಕು, ಚೆನ್ನಾಗಿ ಮ್ಯಾಥ್ಸು ಸೈನ್ಸಲ್ಲಿ ತೆಗಿಬೇಕು ಮಾರ್ಕ್ಸು ಅಂತ ಇದ್ದರೆ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ಗೆ ನೀವು ಸೇರ್ಕೊಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭುವನ್. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನಾನು ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನಲ್ಲಿ 8ನೇ ತರಗತಿಗೆ ಜಾಯಿನ್ ಆಗಿದೆ. ನಾನು ಮ್ಯಾಥ್ಸ್ ಸೈನ್ಸಲ್ಲಿ ತುಂಬ ವೀಕ್ ಆಗಿದ್ದೆ. ಇಲ್ಲಿಗೆ ಬಂದಾಗ ನಂದು ತುಂಬ ಅಂದರೆ 50ಇಂದ ಕೆಳಗಡೆ ಇತ್ತು ಮಾರ್ಕ್ಸು. ಈಗ ನಂದು 70 ಮೀರೋಗಿದೆ. ಸುನಿಲ್ ಸರ್ ನನಗೆ ತುಂಬ ಹೆಲ್ಪ್ ಆಗಿದೆ. ಯಾವಾಗ ಕೇಳಿದ್ರು ಅವರು ತುಂಬ ರೆಸ್ಪಾಂಡ್ ಮಾಡ್ತಾಯಿದ್ರು. ಎಕ್ಸಾಮ್ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಆಮೇಲೆ ಬೇಕಿದ್ದಾಗ ಕ್ಲಾಸಸ್ ಮಾಡ್ತಿದ್ದು. ಪ್ರತಿ ವರ್ಷ ರಾಮಕೃಷ್ಣ ಆಶ್ರಮದಲ್ಲಿ ವಿದ್ಯಾರ್ಥಿ ದೇವೋಭವ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ನಮಗೆ ಯೂಸ್ ಆಗುತ್ತೆ. ಸುನಿಲ್ ಸರ್ದು ಟೀಚಿಂಗ್ ಸ್ಟೈಲು ನನಗೆ ತುಂಬ ಯೂಸ್ ಆಗ್ತದೆ. ಫುಲ್ಲು ಡೀಪಾಗಿ ಹೋಗಿ ಕಾನ್ಸೆಪ್ಟ್ನ ಎಲ್ಲ ಫುಲ್ ಕ್ಲಿಯರಾಗಿ ಅರ್ಥ ಮಾಡಿಸ್ತಿದ್ದೆ. ಅದಕ್ಕೆ ನನಗೆ ಮಾರ್ಕ್ಸು ಒಳ್ಳೆ ಕ್ಲೀನಾಗಿ ಬರ್ತಿದೆ.